ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಬೆಳಗಾವಿ ಒಳಗೆ ಈ ಪೂಂಜಿ ವ್ಯವಹಾರಗಳು ಹೆಂಗೆ ನಡೀತಾವಂತ ಈ ಶಿವಮ್ಮ ಅಸೋಸಿಯೇಟ್ಸ್ ನಿಲನ್ನವ್ರದ್ದು ಆದ್ಮ್ಯಾಗ ಅನೇಕ ದಾಖಲೆಗಳು ಬರಕತ್ತು. ಈ ಆದಿತ್ಯ ರಾಜ್ ಬಂತು, ಇನ್ನೊಂದು ಗೋವೇಸ್ ಕಡೆ ಐತಿ, ಅವ ಕಡೆ ಲಕ್ಷ ಕೊಡ್ರಿ ಅಂತ ಅನೇಕ ಇನ್ಫಾರ್ಮೇಟರ್ಗಳು ಕಾನ್ಫಿಡೆನ್ಷಿಯಲ್ ಆಗಿ ಹೇಳಕತ್ರ. ಅದನ್ನು ನಾವು ಹೇಳಿದ್ದು ಅನೇಕ ಮತ್ತು ಕಂಪ್ನಿಗಳು ಅದಾವು ಆ ಕಡೆ ಲಕ್ಷ ಕೊಡ್ರಿ ಅಂತೇಳಿ ನಮ್ಮ ವಾಹಿನಿ ಒಳಗೆ ಮಂದಿಗೆ ಎಚ್ಚರಿಕೆ ಮಾಡಿದ್ದು. ಇವತ್ತು ಆದಿತ್ಯ ರಾಜ್ ಭಾಗ್ಯನಗರದಾಗಿರುವಂಥ ಆದಿತ್ಯ ರಾಜ್ ಈ ಒಂದು ಮಾರ್ಕೆಟಿಂಗ್ ಸೊಸೈಟಿ ಅವರು ಕೂಡ ಅನೇಕ ಜನರನ್ನ ಭಾಳ ದಿವಸದಿಂದ ಅದ್ರಾಗ ಇನ್ವೆಸ್ಟ್ಮೆಂಟ್ ಮಾಡಿಸಿ ನಾವು ಶೇರ್ದಾಗ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ ಅಂತೇಳಿ ಅನೇಕ ಜನರಿಗೆ ಅವರು ಏನು ಮಾಡಿದ್ದಾರೆ ಅನ್ನೋದು ಇವತ್ತು ಡಿ ಸಿ ಅವ್ರು ಹೇಳಿದ್ದಾರೆ. ಅವ್ರ ಹೇಳಿಕೆ ಒಳಗೆ ಐತದ ಸೆಬಿ ಅಥವಾ RBI ಗೈಡ್ಲೈನ್ಸ್ ಇಲ್ದಾನ ದುಡ್ಡು ಕೂಡಿಸಿರು ಸುಮಾರು 5-6 ಸಾವಿರ ಜನ ಇವತ್ತು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೈತಿ. ಇನ್ನೂ ತನಿಖೆ ನಡೆದೈತಿ, ಒಂದು 50 ಕೋಟಿ ಆಗ್ತಾಯಿತ್ತ ಹೆಚ್ಚು ಕಡಿಮೆ ಈಗ ನಮ್ಗೆ ಲೆಕ್ಕ ಸಿಕ್ಕೈತೆ ಅಂತ ಡಿ ಸಿ ಅವ್ರು ಹೇಳ್ತಾರೆ. ಅಲ್ಲಿ ಇವತ್ತು ಒಂದು ಮೀಡಿಯಾದವರಾತು ಅಲ್ಲಿ ಯಾರ ಹಣ ಹೊಳ್ಳಿ ಕೇಳಕ್ಕೆ ಹೋದವ್ರಿಗೆ ಅಲ್ಲಿ ಸಿಬ್ಬಂದಿ ಯಾವ ರೀತಿ ಒಂದು ಮಂದಿ ಉತ್ತರ ಕೊಡ್ತಿದ್ರು ಅಂದ್ರೆ ಅವ್ರು ಯಾವ ರೀತಿ ಮಾತಾಡ್ತಿದ್ರು ನೋಡಿದ್ರೆ ಇವ್ರ ಮಾಲಕ್ ಹೆಂಗಿರ್ಬೇಕು, ಸಿಬ್ಬಂದಿ ಸೌಹಾರ್ದಯುತವಾಗಿ ಹೇಳ್ಬೇಕು, ನಮ್ಗೆ ಹಂಗೆ ಮಾಡತ್ತಾರ, ನಮ್ಮ ಮಾಲಕ್ ಹಂಗದಾನ ಅಲ್ಲ. ಇವತ್ತೊಂದು ಇಲಾಖೆ ಒಂದು ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆ ಮಾಡೋದ್ನಾಗ ಹೋಗಿ ಅವ್ರಿಗೆ ತಕರಾರು ಮಾಡ್ತಾರಂದ್ರೆ ಆ ಸಿಬ್ಬಂದಿ ಹಿಂಗೈತಿ, ಮಾಲಕ್ ಹೆಂಗಿರ್ಬೇಕು. ಅದಕ್ಕೆ ಯಾವ ಒಂದು ಇಂಥ ಪೂಂಜಿ ವ್ಯವಹಾರ ಮಾಡಿದ ಮ್ಯಾಗ ಅದನ್ನು ಮುಚ್ಕೊಂಡು ಹೋಗ್ಬೇಕು, ಅದನ್ನು ಬಿಟ್ಟು ಅದಕ್ಕೆ ಜನರಿಗೆ ಸಹಕಾರ ಕೊಡಬೇಕು. ಅಲ್ಲೇನು ನೀವು ಪ್ರಾಮಾಣಿಕವಾಗಿದ್ದರೆ ತನಿಖೆಯೊಳಗೆ ಕರೆ ಬರ್ತೈತಲ್ಲ, ಅದಕ್ಕೆ ಯಾಕೆ ನೀವು ಇಷ್ಟು ಗುದ್ದಾಡಿ ಮೀಡಿಯಾ ವಿರುದ್ಧ ಹೋಗೋದು ಅಥವಾ ಜನರ ವಿರುದ್ಧ ಹೋಗೋದು, ಅಧಿಕಾರಿಗಳ ವಿರುದ್ಧ ಹೋಗೋದು ತಪ್ಪು ಅನಿಸ್ತೈತೆ. ಒಟ್ಟಾರೆ ಈ ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು. ಇಲ್ಲೂ ಅನ್ಯಾಯ ಆದ್ರೆ ಅದನ್ನು ಸರ್ಕಾರ ಜಿಲ್ಲಾಡಳಿತ ಸರಿ ಮಾಡ್ಬೇಕಂತ ಗರ್ದಿಗಮ್ಮತ್ ಆಗ್ರಹ ಮಾಡ್ತೀನಿ. ನಮಸ್ಕಾರ. काम नहीं होगा, काम नहीं होगा तो पैसा कैसे आएगा लोगों का? हमको पैसा कैसे आएगा? काम नहीं होगा तो इतना तुम्हारे है तो ऑफिस खुलवा, हम काम करते हैं, रेडी है काम करने के लिए. पैसा देंगे लोगों को, पैसा देंगे. आज तक 30 तारीख तक पैसा लोगों का रुका नहीं. एक सिंगल कंप्लेंट नहीं लगी इन्वेस्टर का, सिंगल कंप्लेंट नहीं इन्वेस्टर का देखिए. ಹಾಕಿದೀವ್ರಿ, ನೀವು ಅಡ್ವಾನ್ಸ್ ಬಂದು ಸ್ಟೇಟ್ಮೆಂಟ್ ಯಾಕೆ और हमारा 72 स्टाफ है सर यहाँ पर. ऐसा बंद करवा के सेक्शन 3 KPID के एक्ट अगेंस्ट सब इन्वेस्टर्स को जिसको भी पे आउट आ रहा है, अगर पे आउट नहीं आ रहा तो प्रॉब्लम था, सब पे आउट आ रहा है इलीगल है. ನಿಪ್ಪಾಣಿ ಒಳಗೆ ಕಂಪನಿ ಬಂದಾಗ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆಲ್ಲ ನ್ಯಾಯ ಸಿಗ್ತದೆ ಸರ್. ಸದಾ ಹೋದವ್ರು ನೋಡ್ಬಾರಿ, ಇನ್ನೂ ನಡ್ಸೋರ್